ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಜ್ಯೋತಿಷ್ಶಾಸ್ತ್ರ ಅಂತಕ್ಕಂಥ ವಿಚಾರದ ಬಗ್ಗೆ ಪರಿಚಯ ಇದೆ. ಯಾಕಂದರೆ ಟಿ ವಿಗಳಲ್ಲಿ ಜ್ಯೋತಿಷ್ಯ ಫಲ, ಜ್ಯೋತಿಷ್ಶಾಸ್ತ್ರ ಅಂಥೇಳಿ ಬರ್ತಾನೆ ಇರುತ್ತೆ. ತಾವುಗಳು ಕೂಡ ನೋಡ್ತಾ ಇರ್ತೀರ. ಈ ಜ್ಯೋತಿಷ್ಶಾಸ್ತ್ರ ಅಂತಕ್ಕಂಥದ್ದು ಬಹಳ ಪುರಾತನವಾಗಿರ್ತಕ್ಕಂಥದ್ದು, ಅತೀ ಅದ್ಭುತವಾಗಿರ್ತಕ್ಕಂಥದ್ದು. ಗ್ರಹಗಳ ಸಂಯೋಜನೆ, ಗ್ರಹಗಳ ದೃಷ್ಟಿ, ವಕ್ರತ್ವ, ನೀಚತ್ವ, ಉಚ್ಚತ್ವ ಇದೆಲ್ಲದನ್ನು ಒಳಗೊಂಡಿರ್ತಕ್ಕಂಥದ್ದು. ಈ ಇಡೀ ಜ್ಯೋತಿಷ್ಯ ಅಂತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಬ್ರಹ್ಮಾಂಡದ ವಿಚಾರದಲ್ಲಿ ಅದರ ಒಂದು ಭಾಗವಾಗಿರ್ತಕ್ಕಂಥ ಪ್ರಶ್ನಾಶಾಸ್ತ್ರ ಅನ್ನುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರ. ಈ ಶಾಸ್ತ್ರದಲ್ಲಿ ಏನು ಪ್ರಯೋಜನ ಅದನ್ನು ತಿಳ್ಕೊಳ್ಳೋಣ. ಶಾಸ್ತ್ರ ನಾವೆಲ್ಲರೂ ಕಲಿಯಲೇಬೇಕು. ಯಾಕೆ ಕಲಿಬೇಕಂದ್ರೆ ನೋಡಿ, ಯಾರೋ ಒಬ್ಬ ವ್ಯಕ್ತಿ ಬಂದಿರ್ತಾನೆ. ಆ ವ್ಯಕ್ತಿಗೆ ನಾವು ಹಣವನ್ನು ಕೊಡ್ಬೋದಾ, ಸಾಲ ಕೇಳ್ತಾ ಇರ್ತಾನೆ ಅಂದ್ಕೊಳ್ಳೋಣ, ಅವನಿಗೆ ಹಣವನ್ನು ಕೊಡ್ಬೋದಾ ಅನ್ನುವಂಥ ವಿಚಾರದಲ್ಲಿ ನಮಗೆ ಪ್ರಶ್ನಾಶಾಸ್ತ್ರ ಬಹಳ ಆ್ಯಕ್ಯುರೇಟ್ ಆಗಿರ್ತಕ್ಕಂಥ ಉತ್ತರ ಕೊಡುತ್ತೆ. ಹಣ ಕೊಡೋದ್ರಿಂದ ನಿನಗೆ ಬಹಳ ಒಳ್ಳೆಯದಾಗುತ್ತೆ, ಅಥವಾ ಹಣ ನೀನು ಕೊಡಲೇಬಾರ್ದು, ಅವನಿಗೆ ಹಣ ಕೊಟ್ಟರೆ ಹಿಂದಕ್ಕೆ ಬರಲ್ಲ, ಹಣ ಕೊಡೋದ್ರಿಂದ ಆ ಹಣದ ಮೂಲಕ ನೀನು ಕಷ್ಟಕ್ಕೆ ಸಿಕ್ಕಾಕೋತೀಯ, ಅಥವಾ ಹಣ ಕೊಡೋದ್ರಿಂದ ನಿನಗೆ ಬಹಳಷ್ಟು ಅಭಿವೃದ್ಧಿಯಾಗಿ ನಿನಗೊಂದು ಹೊಸ ಆಪರ್ಚುನಿಟಿ ಅಂತಕ್ಕಂಥದ್ದು ಬರುತ್ತೆ. ಇದೆಲ್ಲವನ್ನು ತಿಳಿಸ್ಕೊಡುತ್ತೆ ಪ್ರಶ್ನಾಶಾಸ್ತ್ರ. ಮದುವೆ ವಿಚಾರ, ವಿವಾಹದಲ್ಲಿ ಎಂಥ ಕನ್ಯೆ ಬರ್ತಾಳೆ, ಯಾವ ದಿಕ್ಕಿಂದ ಬರ್ತಾಳೆ, ಕನ್ಯೆಯ ತಂದೆ ತಾಯಿಗಳು ಯಾರು, ಬಂಧು ಬಳಗದವರು ಯಾರು, ಅವರ ಮನಸ್ಥಿತಿಗಳು ಏನು, ಒಳ್ಳೆಯವರ ಕೆಟ್ಟವರ, ನೀಚರ ದುಷ್ಟರ, ನಮಗೆ ಒಳ್ಳೆಯದನ್ನು ಮಾಡ್ತಾರಾ ಕೆಟ್ಟದನ್ನು ಮಾಡ್ತಾರಾ, ಇನ್ನು ಕಳ್ಳತನದ ವಿಚಾರ ಇರ್ಬೋದು, ಯಾರು ಕಳ್ಳ ಅಂತಕ್ಕಂಥ ವಿಚಾರ, ಕಳ್ಳನ ವಯಸ್ಸು, ಇನ್ನು ಗುಪ್ತವಾಗಿರ್ತಕ್ಕಂಥ ಪ್ರಶ್ನೆಗಳು, ನಿಧಿ ಇರ್ಬೋದು, ಅಂತಹ ಒಂದು ಪ್ರಶ್ನೆಗಳಿರ್ಬೋದು, ಅಥವಾ ನಮಗೆ ಸಂತಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಿರ್ಬೋದು, ನಮ್ಮ ದೈವದ ವಿಚಾರಗಳಿರ್ಬೋದು. ಇದೆಲ್ಲವನ್ನು ಪ್ರಶ್ನಾಶಾಸ್ತ್ರ ಹೇಳುತ್ತೆ. ಎಷ್ಟೊತ್ತಲ್ಲಿ ಹೇಳುತ್ತೆ? ಬರೀ 10 ನಿಮಿಷದಲ್ಲಿ ಹೇಳುತ್ತೆ, ಆನ್ಸರ್ ಕೊಡುತ್ತೆ. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರುವಂಥ ಶಾಸ್ತ್ರ ಅದು ಪ್ರಶ್ನಾಶಾಸ್ತ್ರ. ಈ ಪ್ರಶ್ನಾಶಾಸ್ತ್ರವನ್ನು ನಾವು ಕಲಿಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸು ಶುದ್ಧವಾಗಿಟ್ಕೊಂಡು ಈ ಶಾಸ್ತ್ರವನ್ನು ನಾನು ಕಲಿತೀನಿ, ಒಂದಷ್ಟು ಜನಕ್ಕೆ ಸಹಾಯ ಮಾಡ್ತೀನಿ, ಈ ಶಾಸ್ತ್ರದ ಮುಖಾಂತರ ನಾನು ಏನಾದರೂ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡ್ತೀನಿ ಅಂತಕ್ಕಂಥ ವಿಚಾರದಲ್ಲಿ ಮುಂದುವರೆದಾಗ ಈ ಪ್ರಶ್ನಾಶಾಸ್ತ್ರ ಅಂತಕ್ಕಂಥದ್ದು ಬಹಳ ಚೆನ್ನಾಗಿ ಉಪಯೋಗ ಆಗುತ್ತೆ. ಜೀವನದಲ್ಲಿ ಬಹಳ ಅಭಿವೃದ್ಧಿ, ಯಶಸ್ಸು ಮುಂತಾದ ವಿಚಾರದಲ್ಲಿ ನಮಗೆ ವಿಶೇಷವಾಗಿರ್ತಕ್ಕಂಥ ಅನುಕೂಲವನ್ನು ಮಾಡಿಕೊಡುತ್ತೆ. ಅಂತಹ ಒಂದು ಪ್ರಶ್ನೆ ಭವಿಷ್ಯ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದನ್ನು ಕಲಿಯೋದು ಹೇಗೆ ಅಂತ ಯಾರೋ ಪ್ರಶ್ನೆ ಕೇಳಿದ್ದಾರೆ, ಅದನ್ನೇ ನೋಡ್ತಾ ಇದ್ದೆ. ಕಲಿಯೋದು ಹೇಗೆ ಪ್ರಶ್ನಾಶಾಸ್ತ್ರ ಅಂತ ಹೇಳಿದ್ರೆ, ನಾವು ಮೊದಲಿಗೆ ನಮ್ಮ ಕುಲದೇವರಿಗೆ ನಮಸ್ಕಾರವನ್ನು ಮಾಡಿ, ನವಗ್ರಹಗಳ ಸ್ಮರಣೆಯನ್ನು ಮಾಡಿಕೊಂಡು, ಗುರುಗಳ ಆಶೀರ್ವಾದವನ್ನು ತಗೊಂಡು ಈ ಶಾಸ್ತ್ರವನ್ನು ಕಲಿಬೇಕು ಅಂತ ಹೇಳಿ ಒಳ್ಳೆ ಮನಸ್ಸಿಂದ ಕೂತ್ಕೊಂಡ್ರೆ ಈ ಅದ್ಭುತ ಶಾಸ್ತ್ರ ನಮಗೆ ಬರುತ್ತೆ. ಆ ಶಾಸ್ತ್ರದಿಂದ ನಾವು ಸಂಪೂರ್ಣವಾಗಿರ್ತಕ್ಕಂಥ ಉಪಯೋಗವನ್ನು ತಗೊಳ್ತಾ ಇದ್ದಾರೆ. ಅಂತಹ ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರ ಪ್ರಶ್ನಾಶಾಸ್ತ್ರ. ಈ ಶಾಸ್ತ್ರವನ್ನು ಈಗಾಗಲೇ ನಾವು ಸುಮಾರು 48-49 ಬ್ಯಾಚ್ಗಳಾಗೋಯಿತು.
ಪ್ರತಿ ಬ್ಯಾಚಲ್ಲೂ 15 ಜನ, 20 ಜನ, 25 ಜನ, 50 ಜನ, 100 ಜನ ಈ ಥರ ಬ್ಯಾಚ್ ವೈಸ್ ಮಾಡಿ ಮುಂಚೆ 15 ದಿನದ ಕ್ಲಾಸ್ ಇತ್ತು, 9 ದಿನದ ಕ್ಲಾಸ್ ಇತ್ತು, ಕಾರ್ಪೊರೇಟ್ ಕ್ಲಾಸ್ ಅಂತ ಹೇಳಿ 3 ದಿನದ ಕ್ಲಾಸು, ಈ ಥರ ಕ್ಲಾಸಸ್ ಮಾಡಿ ನಾವು ಆ ಒಂದು ಕ್ಲಾಸ್ಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಕವಡೆಶಾಸ್ತ್ರ, ಪ್ರಶ್ನಾಕುಂಡಲಿ, ಸಿದ್ಧಿ ವಿಚಾರಗಳು, ಒಂದು 4-5 ಥರ ಸಿದ್ಧಿಗಳು, ಯಕ್ಷಿಣಿ ಸಿದ್ಧಿಗಳು, ಇನ್ನು ವಿಶೇಷವಾಗಿರ್ತಕ್ಕಂಥ ಪರಿಹಾರಗಳು, ತಾಂತ್ರಿಕ ವಿಚಾರ ಎಲ್ಲವನ್ನು ಸೇರಿ ಹೇಳಿಕೊಡುವಂತಹ ಒಂದು ಕ್ಲಾಸನ್ನು ಮಾಡಿಕೊಳ್ತಾ ಬಂದಿದ್ದೀವಿ. ಈಗ ಈ ಬರುವಂಥ ಒಂದು ತಿಂಗಳಲ್ಲಿ ಮೊದಲನೇ ಅಥವಾ 2ನೇ ವಾರದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನಾಶಾಸ್ತ್ರ, ತಾಂತ್ರಿಕ ಶಾಸ್ತ್ರ, ಮಂತ್ರಶಾಸ್ತ್ರ, ಯಂತ್ರಶಾಸ್ತ್ರ ಎಲ್ಲವೂ ಕೂಡಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ತರಗತಿಯನ್ನು ಏರ್ಪಾಡು ಮಾಡ್ಕೊಂಡಿದ್ದೀವಿ. ತಮ್ಗೆ ಯಾರಿಗಾದ್ರೂ ಆಸಕ್ತಿ ಅಂತಕ್ಕಂಥದ್ದು ಈ ಒಂದು ಶಾಸ್ತ್ರದಲ್ಲಿ ಇದ್ದರೆ ಅಂಥವರು ನಮಗೆ ಕರೆಯನ್ನು ಮಾಡಿ ಸೇರಿಕೊಳ್ಳಿ. ಬಂದವರಿಗೆಲ್ಲ ಇಲ್ಲಿ ಸೇರಿಸ್ಕೊಳ್ಳೋದಿಲ್ಲ. ಯಾರಿಗೆ ಕರೆಕ್ಟಾಗಿ ಆಸಕ್ತಿ ಇದೆಯೋ, ಕಲಿತೀವಿ ಅಂಥೇಳಿ ಬರ್ತಾರೋ ಅಂಥವರಿಗೋಸ್ಕರ ಇರುವಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಕ್ಲಾಸ್ ಇದು. ನಿಮಗೆ ಇನ್ನೂ ಹೆಚ್ಚಿನ ವಿವರಣೆ ಬೇಕು ಈ ತರಗತಿಯ ಬಗ್ಗೆ ಅಂತ ಹೇಳಿದಾಗ ನೀವು ನಮ್ಮನ್ನು ಸಂಪರ್ಕ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರದ ಬಗ್ಗೆ ಮಾತಾಡ್ತೀನಿ. ನಮಸ್ಕಾರ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಆಸ್ಟ್ರೋ ಮೀಡಿಯಾ.